ಇನ್ನು ಕೆಜಿಎಫ್ ರೌಡಿಗಳಿಗೆ ಚಳಿ ಬಿಡಿಸಿದಂತಹ ಎಸ್ಪಿ ಶಿವಾಂಶು ಬೆಳಂಬೆಳಗ್ಗೆ ರೌಡಿ ಶೀಟರ್ ಮನೆಗೆ ಪೊಲೀಸ್ ಎಂಟ್ರಿ ಕೊಟ್ಟಿದ್ದಾರೆ. ಕೆಜಿಎಫ್ನಲ್ಲಿರುವಂತಹ ರೌಡಿಗಳ ಮಟ್ಟ ಹಾಕುವಂತಹ ಪ್ರಯತ್ನ ಈ ಹಿಂದೆ ಹಲವು ಬಾರಿ ಹೀಗೆ ಸರ್ಚ್ ಮಾಡಿರುವಂತಹ ಖಾಕಿ ಸುಮಾರು 5 ಪೊಲೀಸ್ ನೇತೃತ್ವದ 10 ತಂಡಗಳಿಂದ ಶೋಧ ನಡೆತಾ ಇರುವಂಥದ್ದು. 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳು ಪತ್ತೆಯಾಗಿದೆ. ಕ್ರಮಕ್ಕೆ ಮುಂದಾಗಿರುವಂತಹ ಕೆಜಿಎಫ್ ರೌಡಿ ಶೀಟರ್ ಮನೆಗೆ ಪೊಲೀಸ್ ಎಂಟ್ರಿ ಕೊಟ್ಟಿದ್ದಾರೆ. ಸುಮಾರು 5 ಪೊಲೀಸ್ ನೇತೃತ್ವದ 10 ತಂಡಗಳಿಂದ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳು ಕೂಡ ಪತ್ತೆಯಾಗಿದೆ. ಕ್ರಮಕ್ಕೆ ಮುಂದಾಗಿದ್ದಾರೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ. ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಕೆಜಿಎಫ್ ಹಾಗೆ ಬಂಗಾರಪೇಟೆ ನಗರದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಬೆಳಂಬೆಳಗ್ಗೆ ಆಗಿರುವಂತಹ ಘಟನೆ. ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ರೌಡಿ ಶೀಟರ್ ಮನೆಗೆ ನೇರವಾಗಿ. ಕೆಜಿಎಫ್ನಲ್ಲಿರುವಂತಹ ರೌಡಿಗಳನ್ನ ಮಟ್ಟ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಹಿಂದೆ ಹಲವು ಬಾರಿ ಹೀಗೆ ಸರ್ಚ್ ಮಾಡಿದ್ರು ಖಾಕಿ ಪಡೆ. ಸುಮಾರು 5 ಪೊಲೀಸ್ ನೇತೃತ್ವದ 10 ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳು ಕೂಡ ಪತ್ತೆಯಾಗಿದೆ. ಕ್ರಮಕ್ಕೆ ಮುಂದಾಗಿದ್ದಾರೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ. ಕೆಜಿಎಫ್ ಹಾಗೆ ಬಂಗಾರಪೇಟೆ ನಗರದಲ್ಲಿ ಶೋಧ ಕಾರ್ಯ ನಡೆಸಿರುವಂಥದ್ದು 10 ತಂಡಗಳಿಂದ. 5 ಜನ ಪೊಲೀಸರ ನೇತೃತ್ವದಲ್ಲಿ 10 ತಂಡಗಳನ್ನು ಮಾಡಿಕೊಂಡು ಸರ್ಚಿಂಗ್ ಮಾಡಲಾಗಿದೆ. ಸಿಕ್ಕಂತಹ ಆಯುಧಗಳನ್ನು ಏನೆಲ್ಲ ಪತ್ತೆಯಾಗಿದೆ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡಿ ಬೆಳಗಿನ ಜಾವ ದಾಳಿಯನ್ನು ಮಾಡಿರುವಂಥದ್ದು. ರೌಡಿ ಶೀಟರ್ಗಳ ಮನೆಗೆ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ. 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳು ಕೂಡ ಪತ್ತೆಯಾಗಿದೆ. ಕೆಜಿಎಫ್ ಹಾಗೆ ಬಂಗಾರಪೇಟೆ ನಗರದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ. ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ ನೇತೃತ್ವದಲ್ಲಿ ನಡೆದಿರುವಂತಹ ಶೋಧ ಕಾರ್ಯ. ಸಡನ್ಲಿ ಬೆಳಂಬೆಳಗ್ಗೆನೆ ಹೋಗಿ ಎಂಟ್ರಿ ಕೊಟ್ಟಿರುವಂಥದ್ದು. 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳ ಪತ್ತೆಯಾಗಿದೆ. ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. 10 ತಂಡಗಳಿಂದ ಶೋಧ ಕಾರ್ಯ ನಡೆದಿದೆ. 5 ಪೊಲೀಸರ ನೇತೃತ್ವದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಜಿಎಫ್ನಲ್ಲಿರುವಂತಹ ರೌಡಿಗಳನ್ನು ಮಟ್ಟ ಹಾಕುವಂತಹ ಪ್ರಯತ್ನ ಈ ಹಿಂದೆ ಕೂಡ ನಡೆದಿತ್ತು. ಮತ್ತೆ ಪುನಃ ರೌಡಿ ಶೀಟರ್ಗಳ ಮನೆಗೆ ನೇರವಾಗಿ ಎಂಟ್ರಿಯನ್ನು ಕೊಟ್ಟು 2 ರೌಡಿ ಶೀಟರ್ಗಳ ಮನೆಯಲ್ಲಿ ಆಯುಧಗಳು ಕೂಡ ಪತ್ತೆಯಾಗಿದೆ. ವಶಕ್ಕೆ ಪಡೆದುಕೊಂಡಿದ್ದಾರೆ.